ಎಲ್ಲರಿಗೂ ನಮಸ್ಕಾರ. ನಮ್ಮ ಐಟೆಕ್ ಕನೆಕ್ಟಿಂಗ್ ಸೊಲ್ಯೂಷನ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಿಪ್ಸ್ ಅಂಡ್ ಟ್ರಿಕ್ಸ್ ವಿಡಿಯೋದಲ್ಲಿ ಎಕ್ಸೆಲ್ ನಲ್ಲಿ ಕಾಲಮ್ ಹೆಡರ್ಸ್ ಮತ್ತೆ ರೋ ಹೆಡರ್ಸ್ ನ ಕನ್ನಡ ಫಾಂಟ್ಗೆ ಹೇಗೆ ಚೇಂಜ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ನೋಡಿ, ಇಲ್ಲಿ ಕಾಲಮ್ ಹೆಡರ್ಸ್ ಅಲ್ಲಿ ಐ ಇ ಅಂತಿದೆ, ಮತ್ತೆ ರೋ ಹೆಡರ್ಸ್ ಅಲ್ಲಿ ಕನ್ನಡದಲ್ಲಿ 1 2 3 ಅಂತ ಸಂಖ್ಯೆ ಇದೆ. ಇದನ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಇದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸರಿ, ಬನ್ನಿ ನೋಡೋಣ. ಇವಾಗ ಈ ಕಾಲಮ್ ಹೆಡರ್ಸ್ ಮತ್ತೆ ರೋ ಹೆಡರ್ಸ್ ನ ಕನ್ನಡ ಫಾಂಟ್ಗೆ ಹೇಗೆ ಚೇಂಜ್ ಮಾಡೋದು ಅಂತ ನಿಮ್ಗೆ ಕಲಿಸ್ತೀನಿ. ನಾನು ಇವಾಗ ಒಂದು ಹೊಸ ಫೈಲ್ ಕ್ರಿಯೇಟ್ ಮಾಡ್ತೀನಿ. ಹೊಸ ಅಂತಿದೆ, ಇಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ನನಗೆ ಹೊಸ ಒಂದು ಬ್ಲಾಂಕ್ ವರ್ಕ್ ಬುಕ್ ಬರುತ್ತೆ. ನನ್ನ ಹಿಂದಿನ ಸೆಷನ್ ಅಲ್ಲಿ ಹೇಳಿದ್ದೆ, ಎಲ್ಲ ಕನ್ನಡ ಫಾಂಟ್ ಚೇಂಜ್ ಆಗಿರುತ್ತೆ ನಿಮಗೆ ಲ್ಯಾಂಗ್ವೇಜ್ ಚೇಂಜ್ ಮಾಡಿದ್ರೆ, ಆದ್ರೆ ಹೆಡರ್ಸ್ ಚೇಂಜ್ ಆಗಲ್ಲ. ಬಟ್ ಈ ಹೆಡರ್ಸ್ನು ಕೂಡ ನಾನು ಕನ್ನಡ ಸಂಖ್ಯೆ ಅಥವಾ ಕನ್ನಡ ಟೆಕ್ಸ್ಟ್ ಅಥವಾ ಫಾಂಟ್ ಅಲ್ಲಿ ಯಾವ ತರ ಚೇಂಜ್ ಮಾಡಬೇಕು ಅಂತ ನಿಮ್ಗೆ ಕಲಿಸ್ತೀನಿ. ನೋಡಿ, ಮೊದಲಿಗೆ ನಾನೊಂದು ಲಿಸ್ಟ್ ಕ್ರಿಯೇಟ್ ಮಾಡ್ಕೋಬೇಕು, ಐ ಇ ಅಂತೇಳಿ. ನಿಮ್ಗೆ ಲಿಸ್ಟ್ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದ್ರೆ ನಮ್ಮ ಹಿಂದಿನ ಸೆಷನ್ ಅಲ್ಲಿ ನಾನು ಅದನ್ನ ಮಾಡಿದ್ದೀನಿ, ಅದನ್ನ ನೋಡಿ ನೀವು ಕೂಡ ಕಲಿಬಹುದು. ಇಲ್ಲಿ ನಾನೇನ್ ಮಾಡ್ತೀನಿ, ಫೈಲ್, ಆಯ್ಕೆಗಳು ಅಂತಿದೆ, ಇಲ್ಲಿ ಅಡ್ವಾನ್ಸ್ ಅಂತ ಕರಿತೀವಿ ಇದಕ್ಕೆ. ನಾನಿಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಕಸ್ಟಮ್ ಲಿಸ್ಟ್ ಅಂತ ಬರುತ್ತೆ. ಈ ಕಸ್ಟಮ್ ಲಿಸ್ಟ್ ಅಲ್ಲಿ ನೋಡಿ, ನಾನು ಆಲ್ರೆಡಿ ಒಂದು ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ, ಐ ಇ ಅಂತೇಳಿ. ನೀವು ಕೂಡ ಇದನ್ನ ನೀವು ಇಂಟರ್ನೆಟ್ ಅಲ್ಲೋ ಅಥವಾ ಟೈಪ್ ಮಾಡ್ಕೊಂಡು ಕನ್ವರ್ಟ್ ಮಾಡ್ಕೊಂಡು ಟ್ರಾನ್ಸ್ಲೇಟ್ ಮಾಡ್ಕೊಂಡು ನೀವು ಇದನ್ನ ಲಿಸ್ಟ್ ಕ್ರಿಯೇಟ್ ಮಾಡ್ಕೋಬಹುದು. ಮತ್ತೆ ಹೇಳ್ತೀನಿ, ಇದು ನೀವು ಕಲಿಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇದಕ್ಕೆ ಒಂದು ಸಪರೇಟ್ ವಿಡಿಯೋ ಮಾಡಿದ್ದೀನಿ, ಅದನ್ನ ಬೇಕಾದ್ರೆ ನೀವು ನೋಡ್ಕೊಂಡು ಕಲಿಬಹುದು. ಸೊ ಇಲ್ಲಿ ಕನ್ನಡ ಆಲ್ಫಾ ಅಂತಿದೆ, ಎಲ್ಲ ಆಲ್ಫಾಬೆಟ್ಸ್ ಇದೆ, ಅಂದ್ರೆ ಕನ್ನಡ ಅಕ್ಷರಗಳಿದೆ. ನಾನು ಇದನ್ನ ಇಲ್ಲಿ ಲಿಸ್ಟ್ ಕ್ರಿಯೇಟ್ ಮಾಡ್ಕೋತೀನಿ. ಹೆಂಗ್ ಮಾಡ್ತೀನಿ ಅಂದ್ರೆ, ನಾನಿಲ್ಲಿ ಕನ್ನಡ ಆಲ್ಫಾ ಅಂತ ಟೈಪ್ ಮಾಡಿ ಇಲ್ಲಿ ಡ್ರ್ಯಾಗ್ ಮಾಡಿದ್ರೆ ನೋಡಿ, ನನಗೆ ಎಲ್ಲ ಕನ್ನಡ ಅಕ್ಷರಗಳು ಬರುತ್ತೆ. ಸೊ ಇಲ್ಲಿ ಕನ್ನಡ ಅಕ್ಷರಗಳು ತಗೋತೀನಿ. ನೆಕ್ಸ್ಟ್ ಇಲ್ಲಿ ಹೋಗ್ತೀನಿ, ಇದನ್ನ ಡಿಲೀಟ್ ಮಾಡ್ಬಿಡ್ತೀನಿ. ಇದು ನನಗೆ ಬೇಡ, ನನಗೆ ಐ ಇಂದ ಬೇಕು. ಮತ್ತೆ ಇಲ್ಲಿ ಈ 1 2 ಏನಿದೆ, ಇದು ಕನ್ನಡ ಸಂಖ್ಯೆ ಹೆಂಗ್ ಕನ್ವರ್ಟ್ ಮಾಡಬೇಕು ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ಇವಾಗ ಇಲ್ಲಿ ನಾನು ಒಂದು 2 ರೋ ಅಲ್ಲಿ 1 ಅಂತ ಟೈಪ್ ಮಾಡಿ ಇಲ್ಲಿವರೆಗೂ ಕಾಪಿ ಮಾಡ್ಕೋತೀನಿ. ನೋಡಿ, ಇದನ್ನ ಕಾಪಿ ಮಾಡ್ಕೋತೀನಿ. ಇದನ್ನ ವೈಟ್ ಕಲರ್ ಚೇಂಜ್ ಮಾಡ್ಬಿಡ್ತೀನಿ. ಈ ಫಾಂಟ್ ವೈಟ್ ಕಲರ್ ಆದ್ರೆ ನಾನು ಇದು ಕಾಣಿಸಲ್ಲ. ನೆಕ್ಸ್ಟ್ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಟೇಬಲ್, ಇದು ಟೇಬಲ್ ಅಂತ ಕರಿತೀವಿ, ಕಂಟ್ರೋಲ್ ಟಿ ಅಂತ ಪ್ರೆಸ್ ಮಾಡಿದ್ರೆ ಟೇಬಲ್ ಕನ್ವರ್ಟ್ ಆಗುತ್ತೆ. ಟೇಬಲ್ ಕನ್ವರ್ಟ್ ಮಾಡಿ ಇಲ್ಲಿ ಹೆಡರ್ ಬೇಕಾಗತ್ತೆ, ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಾಗ ಇದು ಹೆಡರ್ ಕನ್ವರ್ಟ್ ಆಗುತ್ತೆ. ನನಗೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಡೇಟಾ, ಇಲ್ಲಿ ಫಿಲ್ಟರ್ಸ್ ಇರುತ್ತೆ, ಫಿಲ್ಟರ್ ತೆಗೆದ್ಬಿಡೋಣ. ಮತ್ತೆ ಅಡೇಟ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈ ವಿನ್ಯಾಸ ಅಂತಿದೆಯಲ್ಲ, ಇದಕ್ಕೆ ಆಪ್ಷನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಹೋಗ್ಬಿಟ್ಟು ನನಗೆ ಈ ಬ್ಲೂ ಕಲರ್ ಲೈನ್ ಇದೆ, ಇದೆಲ್ಲ ಬೇಕಾಗಿಲ್ಲ. ನಾ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಸ್ಟೈಲ್ಸ್ ಇರುತ್ತೆ, ಈ ಸ್ಟೈಲ್ ಸೆಲೆಕ್ಟ್ ಮಾಡ್ಬಿಡ್ತೀನಿ. ನೋಡಿ, ನನಗೆ ನಾರ್ಮಲ್ ಏನಿದೆ ಅದೇ ತರ ಟೇಬಲ್ ಬರುತ್ತೆ. ಸರಿ, ಮತ್ತೆ ನಾನು ಇಲ್ಲಿ ಹೋಗ್ತೀನಿ. ಇಲ್ಲಿ ನಾನೇನ್ ಮಾಡ್ತೀನಿ, ಫಾಂಟ್ ಅಂದ್ರೆ ಈ ಸ್ಟೈಲ್ಸ್ ಏನಿದೆ, ಇದು ಸ್ಟೈಲ್ಸ್ ನ ಚೇಂಜ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ನನಗೆ ಸ್ಟೈಲ್ ಅಂತ ಇರುತ್ತೆ, ಇಲ್ಲಿ ಸಾಮಾನ್ಯ ಅಂತ ಇರುತ್ತೆ. ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಮಾಡಿಫೈ ಅಂತ ಇರುತ್ತೆ, ಇದು ಮಾರ್ಪಾಟು ಮಾಡಿ ಮಾಡಿಫೈ, ಇದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಗೆ ಮಾಡಿಫೈ ಅಂತ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿದ್ರೆ ನನಗೆ ಆ ಫಾಂಟ್ ಏನಿದೆ ಅದನ್ನ ಚೇಂಜ್ ಮಾಡಕ್ ಕೇಳುತ್ತೆ. ನಾನೇನ್ ಮಾಡ್ತೀನಿ, ಇಲ್ಲಿ ಕೆಳಗೆ ಸ್ಕ್ರಾಲ್ ಮಾಡ್ಬಿಟ್ಟು ಇಲ್ಲಿ ಬರಹ ಅಂತ ಇರುತ್ತೆ, ನಾನು ಈ ಬರಹದಲ್ಲಿ ಕನ್ನಡ ಫಾಂಟ್ ಏನಿದೆ ಅದನ್ನ ಸೆಲೆಕ್ಟ್ ಮಾಡ್ತೀನಿ. ಈ ಕನ್ನಡ ಫಾಂಟ್ ಹೆಂಗ್ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ, ನಾನು ಇದನ್ನ ಇನ್ಸ್ಟಾಲ್ ಮಾಡ್ಕೋಬಹುದು. ನಾನು ಇಂಟರ್ನೆಟ್ಗೆ ಹೋದ್ರೆ ನನಗೆ ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ಕನ್ನಡ ಎಕ್ಸ್ಟ್ರಾ ಅಂತಿದೆಯಲ್ಲ, ಇದನ್ನ ತಗೋತೀನಿ. ಫಾಂಟ್ ಸೈಜ್ ಸ್ವಲ್ಪ ಜಾಸ್ತಿ ಮಾಡ್ಕೋತೀನಿ, ಒಂದು 20 ಅಂತ ಕೊಡ್ತೀನಿ. ನೋಡಿ, ಈ ತರ ನಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟನ್ನು ಕೊಟ್ಕೋತೀನಿ. ಈಗ ಓಕೆ ಅಂತ ಕೊಡ್ತೀನಿ. ಸರಿ, ನೋಡಿ ಕನ್ನಡ ಫಾಂಟ್ ಚೇಂಜ್ ಆಯ್ತು. ಆದ್ರೆ ಮೇಲ್ಗಡೆ ನನಗೆ ಇಲ್ಲ ಐ ಅಂತಿದೆ, ಬಟ್ ಇಲ್ಲಿ ಅಮ್ಮ ಈ ತರದೆಲ್ಲ ಬರುತ್ತೆ, ಇದು ನನಗೆ ಸರಿಗ್ ಬರಲ್ಲ. ಇಲ್ಲ ಸ್ಕ್ರಾಲ್ ಮಾಡ್ತಾ ಹೋದ್ರೆ ನೋಡಿ ಅವ್ವರೆಗೂ ಕರೆಕ್ಟ್ ಆಗಿ ಬರುತ್ತೆ, ಆಮೇಲೆ ಕಾ ಕಾ ಬೇರೆ ಏನೋ ಬರುತ್ತೆ. ಇದನ್ನ ನಾನು ಏನ್ ಮಾಡ್ತೀನಿ, ಇಲ್ಲಿರೋ ರೋ ಏನಿದೆಯಲ್ಲ ಇದು ನನಗೆ ಹೆಡರ್ ಆಗ್ಬೇಕು. ಅವಾಗ ಜಸ್ಟ್ ಇಲ್ಲಿ ಇದೆಯಲ್ಲ, ಇದು ಸ್ಕ್ರಾಲ್ ಬಟನ್, ಇದನ್ನ ಜಸ್ಟ್ ಒಂದ್ಸತಿ ಕ್ಲಿಕ್ ಮಾಡಿ
ಅದು ಮೇಲೋಗುತ್ತೆ. ಅಂದ್ರೆ ಆ ಟೇಬಲ್ ಏನ್ ಕ್ರಿಯೇಟ್ ಮಾಡಿದ್ದೀನಿ ಅದನ್ನ ನನಗಿಲ್ಲಿ ಹೆಡರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ರೀತಿ ನೀವು ಹೆಡರ್ಸ್ ಅಂದ್ರೆ ಕಾಲಮ್ ಹೆಡರ್ ಮತ್ತೆ ರೋ ಹೆಡರ್ ನ ಕನ್ನಡ ಫಾಂಟ್ ಗೆ ಕನ್ವರ್ಟ್ ಮಾಡ್ಕೋಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದರೂ ಕಮೆಂಟ್ಸ್ ಕೊಡಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಒಂದು ಕಮೆಂಟ್ ಬಾಕ್ಸ್ ಇದೆ, ಅಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಇಲ್ಲ ಅಂದ್ರೆ ನಾನು ಇಮೇಲ್ ಐಡಿ ಕೊಟ್ಟಿದ್ದೀನಿ, ಆ ಇಮೇಲ್ ಐಡಿ ಕೂಡ ನೀವು ಕಮೆಂಟ್ಸ್ ನ ಕಳಿಸಬಹುದು. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.